ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಸ್ಟೈಲ್ ಬಾಳೆಕಾಯಿ ಪಲ್ಯ ಹೇಳ್ಕೊಡ್ತೀನಿ. ನೋಡಿ, ಬಾಳೆಕಾಯಿನ ತೊಳೆದು ಅದ್ರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಹೆಚ್ಚಿಟ್ಕೊಳ್ಬೇಕು. ತೀರಾ ಚಿಕ್ಕಗೆ ಬೇಡ, ಯಾಕಂದರೆ ತುಂಬ ಬೆಂದು ಬಿಡುತ್ತೆ, ಒಂಥರ ಮುದ್ದೆ ಥರ ಆಗುತ್ತೆ. ಇಷ್ಟಿದ್ರೆ ಸಾಕು. ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಬಾಳೆಕಾಯಿ ಅನ್ನೋದು ತುಂಬ ಫೈಬರಸ್ಸು. ಇದರಲ್ಲಿ BP ಪೇಷಂಟ್ಸ್ಗೆ, ಡಯಾಬಿಟೀಸ್ಗೆ ಎಲ್ಲನೂ ಒಳ್ಳೆಯದು. ಸೊ ನೋಡಿ, ಈ ರೀತಿ ಒಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಬಾಣಲೆ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಗೆ ಕರಿಬೇವಿನ ಎಲೆ, ಒಂದು ಸ್ವಲ್ಪ ಈಗ ನಾನು ಇಂಗು ಹಾಕ್ತೀನಿ. ಇಂಗನ್ನು ಒಂದು ಚಿಟಿಕೆ ಇಂಗು ಹಾಕಬೇಕು. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದೊಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು. ಆಮೇಲೆ ನೋಡಿ, ಈ ಥರ ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿನ ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಬೇಯಿಸಬೇಕು. ಬೇಕಾದರೆ ಸ್ವಲ್ಪ ನೀರು, ಸ್ವಲ್ಪ ಅರಿಶಿನೂ ಹಾಕ್ಕೋಬೋದು. ತುಂಬ ಮೆತ್ತಗಾಗುತ್ತೆ, ನಾನು ನೋಡ್ಕೊಳ್ಳೋಣ ಅಂತ ಈಗ ಹಾಕಲಿಲ್ಲ. ಅಷ್ಟೊತ್ತಿಗೆ ಅದು ಬೇಯೋ ಅಷ್ಟೊತ್ತಿಗೆ ಈ ಕಡೆ ಕಾಯಿ ತುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದು ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ, ಕಾಯಿ ಸಾಸಿವೆ ಏನು ನೀರು ಹಾಕಬಾರ್ದಿಲ್ಲಿ, ಡ್ರೈ ಆಗಿ ರುಬ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಅದನ್ನು ಒಂದು ಸಣ್ಣ ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡೆ. ಅದ್ರದ್ದು ನಾನು ಕ್ಲಿಪ್ಪಿಂಗ್ ರುಬ್ಬಿರೋ ತೆಗೆದಿಲ್ಲ, ಆಮೇಲೆ ತೋರಿಸ್ತೀನಿ. ಈ ರೀತಿ ಹಾಕಿಬಿಟ್ಟು ಏನು ನೀರು ಹಾಕಬಾರ್ದು, ಡ್ರೈ ಆಗೇ ರುಬ್ಬಿಟ್ಕೊಳ್ಬೇಕು. ಅಷ್ಟೊತ್ತಿಗೆ ನೋಡಿ, ಈಗ ಬಾಳೆಕಾಯಿ ಎಲ್ಲ ಬೆಂದಿದೆ. ಅದನ್ನು ಆ ಕಡೆ ತಟ್ಟೆಗೆ ಹಾಕಿಟ್ಕೊಳ್ಳಿ. ಈಚೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಇದೆ. ಯಾಕೆ ಅಂತಂದರೆ ಇದು ಹಸಿ ಇರುತ್ತೆ, ಇದರಲ್ಲಿ ಸಾಸಿವೆ, ಹುಣಸೆ ಹಣ್ಣು ಎಲ್ಲ ಹಾಕಿರ್ತೀವಲ್ಲ, ಅದೊಂಚೂರು ಹಸಿ ವಾಸನೆ ಹೋಗಲಿ ಅಂತ ಈ ರೀತಿ ಬಾಣಲೆಯಲ್ಲಿ ಬಾಡಿಸ್ಕೊಳ್ಬೇಕು. ಒಂದು 3-4 ನಿಮಿಷ ಸಾಕು. ಆದಮೇಲೆ ಈ ಕಡೆ ಬೆಂದಿರೋ ಬಾಳೆಕಾಯಿ ಆಲ್ಮೋಸ್ಟ್ ಅದು ಬೆಂದಿರುತ್ತೆ. ಇಲ್ಲೇನಾದರೂ ನೀವು ಬೆಂದಿಲ್ದಿದ್ರೆ ಮತ್ತೊಂದು ಸ್ವಲ್ಪ ಅರಿಶಿನ, ನೀರು ಎಲ್ಲ ಹಾಕ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಬೋದು. ಬಟ್ ನಾನೇನು ಮಾಡಿದೆ, ಬೆಂದಿತ್ತು, ಹಾಗಾಗಿ ಮತ್ತೆ ಅರಿಶಿನ ಹಾಕಲಿಲ್ಲ. ನೋಡಿ, ಎಲ್ಲ ಕಡೆ ಈ ಥರ ಮಾಡಬೇಕು. ಇಲ್ಲಿ ನಾವು ಒಂದು ಸ್ವಲ್ಪ ಅದಕ್ಕೆ ಆಗ ನಾನೇನು ಹಾಕಿಲ್ಲ, ಹುಣಸೆ ಹಣ್ಣು ಒಂದೇ ಆ ರುಬ್ಬಕ್ಕೆ ಹಾಕ್ಕೊಂಡಿರೋದಷ್ಟೇ. ಒಂಚೂರು ಉಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಗಚ್ಕೊಳ್ಬೇಕು. ನೋಡಿ, ಈ ಬಾಳೆಕಾಯಿ ಅನ್ನೋದು ತುಂಬ ಫೈಬರಸ್. ನಾನು ಆಗಲೇ ಹೇಳಿದೆ, ಬಾಳೆಕಾಯಲ್ಲಿ ಸಕ್ಕರೆ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ಇದು ಡಯಾಬಿಟಿಸ್ ಪೇಷಂಟ್ಸ್ಗೂ ಸಹ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡುತ್ತೆ, ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದು ಒಳ್ಳೆಯದು. ಕ್ಯಾಲೋರಿ ಕಡಿಮೆ ಇರುತ್ತೆ ಇದರಲ್ಲಿ. ಹಾಗೆ ಇದು ಕ್ಯಾಲ್ಶಿಯಮನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ, ಮೂಳೆ ಗಟ್ಟಿಯಾಗುತ್ತೆ, ಫ್ಯಾಟ್ ಬರ್ನ್ ಮಾಡುತ್ತೆ, ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ, ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತಂತೆ, ಪೆಕ್ಟಿನ್ ಅಂತ ಒಂದು ಅಂಶ ಇರುತ್ತಂತೆ, ಅದು ಇನ್ಸುಲಿನ್ ಥರ ಕೆಲಸ ಮಾಡುತ್ತಂತೆ. ಹಾಗಾಗಿ ಈ ಬಾಳೆಕಾಯಿ ತುಂಬ ಒಳ್ಳೆಯದು. ವಾರದಲ್ಲಿ ಒಂದು 2-3 ದಿನನಾದರೂ ನೀವು ಈ ರೀತಿ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ನೋಡಿ, ಚೆನ್ನಾಗಿ ಈ ರೀತಿ ಬೆರೆಸ್ಕೊಂಡ್ಬಿಟ್ಟು ಬೆಂದಿರಬೇಕದು, ಬೇಯಿಸ್ಕೊಂಡು ಇದು ಮಾಡಿ ಹಿಂಗೆ ಕಟ್ ಮಾಡಿದರೆ ಕಟ್ ಆಗಬೇಕು. ಆ ಥರ ಆದಾಗ ಅದು ಆಗಿದೆ ಅಂತ ಲೆಕ್ಕ. ಸೊ ನೀವು ಸಹ ಖಂಡಿತ ಇದನ್ನು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಇದನ್ನು ಮದುವೆ ಮನೆಗಳಲ್ಲಿ ಎಲ್ಲ ತಿಂದಿರ್ತೀರ, ಇದೇ ಥರ ಯೂಶ್ವಲಿ ಮಾಡ್ತಾರೆ. ನೀವು ಮಾಡಿ ನೋಡಿ ಹೇಗಾಗುತ್ತೆ ಅಂತ ಹೇಳಿ. ಹಾಗೆ ನನ್ನ ಚಾನಲನ್ನು ಮರೀದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.